ಪ್ರಭೇಶವನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಬಲಿಯನ್ನು ಇಂದು ಯಾರೆಲ್ಲ ನೀವೆಲ್ಲ ಒಪ್ಪಿಸಿಕೊಟ್ಟಿರುವಂತಹ ವಿವಿಧ ಅಭಿಪ್ರಾಯಗಳಿಗಾಗಿ, ವಿಶೇಷವಾಗಿ ಹುಟ್ಟಿದ ದಿನದಲ್ಲಿ ಮಕ್ಕಳಿಗಾಗಿ ಬೇಡುವಂತಹ ಆಶೀರ್ವಾದಗಳಿಗಾಗಿಯೂ, ವಿವಾಹೋತ್ಸವದ ಅಂಗವಾಗಿ ನೀವು ಸಮರ್ಪಿಸುವ ಎಲ್ಲ ವಂದನಾರ್ಪಣೆಗಳನ್ನು, ವಿಶೇಷ ಅಭಿಪ್ರಾಯಗಳನ್ನು, ವೈಯಕ್ತಿಕ ಮತ್ತು ಕುಟುಂಬಗಳ ಕೋರಿಕೆಗಳನ್ನು, ಕಷ್ಟ ನಷ್ಟ ತೊಂದರೆ ತೊಡಕುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಕೋರುವಂಥ ಎಲ್ಲ ಅಭಿಪ್ರಾಯಗಳಿಗಾಗಿಯೂ, ನಿಮ್ಮ ಕುಟುಂಬಗಳಲ್ಲಿ ಮೃತಪಟ್ಟ ಸಹೋದರ ಸಹೋದರಿಯರು, ತಂದೆ ತಾಯಿ ಇವರಿಗೆ ಆತ್ಮರಕ್ಷಣೆಯನ್ನು ದಯಾಮಯ ದೇವರು ಅನುಗ್ರಹಿಸಿ ಸಂತ ಅಂತೋನಿಯವರ ಮುಖಾಂತರ ನಿಮಗೆ ದಯಪಾಲಿಸುವಂತೆ ಈ ಬಲಿಯ ಮೂಲಕ ಪ್ರಾರ್ಥಿಸಿ ಒಪ್ಪಿಸಿ ಕೊಡುತ್ತೇವೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಯೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರ ಭಕ್ತಾದಿಗಳೇ, ಇಂದು ಮಗದೊಮ್ಮೆ ಈ ದಿವ್ಯ ದೇವಾಲಯದಲ್ಲಿ ನಾವು ಒಟ್ಟಾಗಿ ಸೇರಿ ಸಂತ ಅಂತೋಣಿಯವರ ಭಿನ್ನಗಳ ಮೂಲಕ ಪ್ರಭುವಿನಲ್ಲಿ ಭರವಸೆಯಿಂದ ಕೇಳುವಂತಹ ಪ್ರತಿಯೊಂದು ಪ್ರಾರ್ಥನೆಯು ದೇವರು ಅದನ್ನು ಕೇಳುತ್ತಾರೆ. ಸಂತ ಅಂತೋಣಿಯವರ ಮೂಲಕ ನಮಗೆ ಅದ್ಭುತ ಕಾರ್ಯಗಳು, ವರದಾನಗಳು ನಮಗೆ ಸಿಗುತ್ತದೆ ಎಂಬ ವಿಶ್ವಾಸದೊಂದಿಗೆ, ಭರವಸೆಯೊಂದಿಗೆ ಈ ದೇವಾಲಯದಲ್ಲಿ ಸೇರಿದ್ದೇವೆ. ಈ ಒಂದು ವಿಶ್ವಾಸ, ಭರವಸೆಯ ಜೀವನ ನಮ್ಮದಾಗಿರಲಿ. ಸಂತ ಅಂತೋಣಿಯವರು ನಮ್ಮೆಲ್ಲರನ್ನ ಸ್ಪರ್ಶಿಸಲಿ. ಅವರ ಅದ್ಭುತ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯಲಿ. ನಾವು ಇನ್ನೂ ಹೆಚ್ಚು ಭರವಸೆಯ ಜೀವನ ನೀಡುವಂತಹ, ಜೀವಿಸುವಂತಹ ಅನುಗ್ರಹ ನಮ್ಮೆಲ್ಲರಿಗೆ ಸಂತ ಅಂತೋಣಿಯವರ ಭಿನ್ನಗಳ ಮೂಲಕ ಲಭಿಸಲಿರುವುದಾಗಿ ಈ ಬಲಿಪೂಜೆಯಲ್ಲಿ ಭಕ್ತಿ ವಿಶ್ವಾಸದಿಂದ ನಾವು ಪ್ರಾರ್ಥಿಸಿ ಬೇಡೋಣ. ಡೋನಳ್ಳಿ ಮಹಾಸಂತ ಅಂತೋಣಿಯವರೇ, ಪರಿಶುದ್ಧ ಲಿಲಿ ಪುಷ್ಪವೇ, ಕೋಟಿ ಅದ್ಭುತಗಳನ್ನು ಮಾಡುವವರೇ, ನಮಗಾಗಿ ಪ್ರಭುವಿನಲ್ಲಿ ಮೊರೆಯಿಡುವವರೇ, ನಮ್ಮ ಆಶ್ರಯವೂ ನಂಬಿಕೆಯೂ ಆಗಿರುವವರು ನೀವೇ. ನಮ್ಮ ಪಾಲಕರೇ, ಸಂತ ಅಂತೋಣಿಯವರೇ, ಈಗ ನಿಮ್ಮ ಆಶ್ರಯವನ್ನು ನಂಬಿ ಬಂದಿರುವೆವು. ದೇವರಿಂದ ನೀವು ಪಡೆದ ಅವರ ಪ್ರಸಾದಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಪೂಜ್ಯ ಕರಳಲ್ಲಿರುವ ಬಾಲೇಶ್ವರನ್ನು ಪ್ರೀತಿಸುವೆಂದು, ಜೀವನ ಪರ್ಯಂತ ನಿಮ್ಮ ಸೇವೆ ಮಾಡುವೆಂದು, ಅವರಿಗೆ ಪ್ರಾಮಾಣಿಕರಾಗಿರುವುದು, ಅವರನ್ನು ತಿಳಿಯದಿರುವ ಜನರನ್ನು ಅವರ ಸಮೀಪಕ್ಕೆ ನಿಮ್ಮ ಮುಖಾಂತರ ಮಾಡುವೆಂದು ವಚನವಿದ್ದೇವೆ. ಅತಿ ಪರಿಶುದ್ಧ ಶಾಲಿಯಾದ ಡೋನಳ್ಳಿ ಮಹಾಸಂತ ಅಂತೋಣಿಯವರೇ, ದೇವರವರ ಪ್ರಸಾದವನ್ನು ಪಡೆದವರೇ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಗಣಿಸಿ ನಮ್ಮ ಕಣ್ಣೀರನ್ನು ಒರೆಸಿ ನಮಗಾಗಿ ಪ್ರಭುವಿನಲ್ಲಿ ಭಿನ್ನಯಿಸಲು ನಿಮ್ಮಲ್ಲಿ ಮೊರೆಯಿಡುತ್ತೇವೆ. ಸಂತ ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸಿರಿ. ಜೀವನದಲ್ಲಿ ಕಷ್ಟ ನಡುವಾಗ ಶೋಧನೆಗಳ ಸಿಕ್ಕಿಕೊಂಡಾಗಲು ಮೇಲಾಗಿ ಬೇಕಾದ ನಮಗೆ ಕರುಣಿಸಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅತಿ ಪರಿಶುದ್ಧ ಅದ್ಭುತ ಶಾಲಿಯಾದ ಡೋನಳ್ಳಿಯ ಮಹಾಸಂತ ಅಂತೋಣಿಯವರೇ, ಪಾಪಿಗಳಾಗಿರುವ ನಮಗಾಗಿ ಪ್ರಾರ್ಥಿಸಿರಿ. ಓ ಮಹಾಸಂತ ಅಂತೋಣಿಯವರೇ, ನೀವು ಈ ಲೋಕದಲ್ಲಿ ಜೀವಿಸಿದಾಗ ದೇವರಲ್ಲಿ ಭಯಭಕ್ತಿ, ಜನರ ಮೇಲೆ ನಿಮಗಿದ್ದ ಪ್ರೀತಿ ದೇವರಲ್ಲಿ ನಿಮ್ಮನ್ನು ಶಕ್ತಿ ಭರಿತರನ್ನಾಗಿ ಮಾಡಿತು. ನೀವು ನಮಗಾಗಿ ದೇವರಲ್ಲಿ ಒಂದೇ ಒಂದು ಮಾತನ್ನು ನುಡಿದರೆ ಸಾಕು, ಪ್ರಭು ನಮಗೆ ಬೇಕಾದ ವರಗಳನ್ನು ಮಳೆಯೋಪಾದಿ ಸುರಿಸುವರು. ನಿಮ್ಮ ಸಹೋದರ ಸಹೋದರಿಯಾಗಿರುವ ನಮ್ಮನ್ನು ಕರುಣೆಯಿಂದ ಈಕ್ಷಿಸಿರಿ. ನಮ್ಮ ಕುಂದು ಕೊರತೆಗಳನ್ನು
ಕೋರಿಕೆಗಳನ್ನು ಕಷ್ಟಗಳನ್ನು ದೇವರಲ್ಲಿ ವಿನಯಿಸಿರಿ. ದುಷ್ಟಶಕ್ತಿಗಳನ್ನು ತೊಲಗಿಸುವರಾದ ದೂರಳಿ ಮಹಾಸಂತ ಅಂತೋಣಿಯವರೇ, ಇಹಲೋಕದಲ್ಲಿ ಜೀವಿಸುವ ಎಲ್ಲರಿಗೂ ಆಧ್ಯಾತ್ಮಿಕ ಆಶ್ರಯ ನೀಡುವವರು ನೀವೇ. ದೇವರ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸುವವರು ನೀವೇ. ನಮ್ಮ ಹೃದಯಗಳನ್ನು ದೈವಪ್ರೀತಿ ಎಂಬ ಜ್ವಾಲೆಯಲ್ಲಿ ಉರಿಯುವಂತೆ ಮಾಡಿ ಪಾಪವನ್ನು ಬಿಟ್ಟು ಪರಿಶುದ್ಧತೆಯನ್ನು ಪಡೆಯಲು ಅನುಗ್ರಹಿಸಿರಿ. ದೈವಪ್ರೀತಿಯಲ್ಲಿ ಶ್ರೇಷ್ಠನೆನಿಸಿರುವ ದೂರಳಿ ಮಹಾಸಂತ ಅಂತೋಣಿಯವರೇ, ನಾವು ಕ್ರಿಸ್ತರ ಸಾಕ್ಷಿಗಳಾಗಿ ಮಾಡಲು ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಅವಶ್ಯಕತೆಗಳಲ್ಲೂ ಶೋಧನೆಗಳಲ್ಲೂ ನಿಮ್ಮಲ್ಲಿ ಮರೆಯುವಾಗ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮಗೆ ನೆರವಾಗಿರಿ. ನಮ್ಮ ಇತರ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ನಿಮ್ಮ ಸಹಾಯವನ್ನು ನೀಡುವ ಭಕ್ತರಿಗೆ ಆಶ್ರಯದಾತರಾಗಿರುವ ದೂರಳಿ ಮಹಾಸಂತ ಅಂತೋಣಿಯವರೇ, ನೀವು ಮಾಲೀಶ್ವರನ್ನು ನಿಮ್ಮ ಕರಗಳಲ್ಲಿ ಸ್ವೀಕರಿಸಿದ್ದೀರಿ. ಆದರೆ ನಾವು ಪಾಪಕ್ಕೆ ಬಲಿಯಾಗಿ ರೋಗ ರುಜಿನಗಳಿಂದ ನಡುತ್ತಿದ್ದೇವೆ. ನಿರ್ಯೋಗ ಸಮಸ್ಯೆಗಳಿಂದ ಕಷ್ಟಕ್ಕೆ ಒಳಗಾಗಿದ್ದೇವೆ. ನಿಮ್ಮ ಪ್ರಾರ್ಥನೆಯ ಫಲವಾಗಿ ಈ ಕಡೆಯ ಕಡೆಯಿಂದ ನಮ್ಮನ್ನು ಕಾಪಾಡಿ ನಮ್ಮ ದೂರದ ಕಡೆಯನ್ನು ಒರೆಸಿ ನಂಬಿಕೆಯಿಂದ ನಿಮ್ಮ ಸನ್ನಿಧಿಗೆ ಬಂದಿರುವ ನಮಗೆ ಆಶ್ರಯದಾತರಾಗಿ ವ್ಯಾಧಿಗಳನ್ನು ಗುಣಪಡಿಸುವ ದೂರಳಿ ಮಹಾಸಂತ ಅಂತೋಣಿಯವರೇ, ನಿಮ್ಮಲ್ಲಿ ಬಂದು ಹೊರಟಿದ್ದೇವೆ. ಕಷ್ಟಗಳಿಗೆ ಆಶ್ರಯಿಸಿ ಸಕಲ ಸಂಕಷ್ಟಗಳನ್ನು ಪಾರು ಮಾಡಿ ಆದರೆ ನಾವು ಕಷ್ಟಪಡಬೇಕೆಂಬುದು ದೈವಚಿತ್ತವಾಗಿದ್ದರೆ ನಾವು ಅವುಗಳನ್ನು ಪ್ರೀತಿಯಿಂದಲೂ ತಾಳ್ಮೆಗಳನ್ನು ಸ್ವೀಕರಿಸಲು ಶಕ್ತಿ ಸಾಮರ್ಥ್ಯವನ್ನು ದಯಮಾಡಿಸಿ ಈ ಕೋರಿಕೆಗಳನ್ನೆಲ್ಲ ನಮ್ಮ ಒಳ್ಳೆಯ ಕಾರ್ಯಗಳ ಪ್ರಯತ್ನವಲ್ಲ, ಆದರೆ ನಮ್ಮ ಪ್ರೀತಿಯನ್ನು ನಂಬಿಕೆಯಿಟ್ಟು ಕೇಳಿಕೊಳ್ಳುತ್ತೇವೆ. ಸಹೋದರ ಸಹೋದರಿಯರೇ, ಈ ದಿವ್ಯ ಬಲಿ ಪೂಜೆಯನ್ನು ನಾವು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆಯನ್ನ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಪಾಪವೇ. ದೇವರನ್ನು ಸಂತರನ್ನು ಸಹೋದರ ಸಹೋದರಿಯರನ್ನು ನನ್ನಗಾಗಿ ನಮ್ಮ ಪ್ರಭುವನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ಸಂತ ಅಂತೋಣಿಯವರು ನಿಮ್ಮ ಭಕ್ತರಿಗೆ ಬೋಧಿಸುವುದರಲ್ಲಿ ಪ್ರಖ್ಯಾತರಾಗಿಯೂ ಅವರ ಅವಶ್ಯಕತೆಗಳಲ್ಲಿ ಆಶ್ರಯದತರಾಗಿಯೂ ಬಾಳಿದರು. ಈ ಮಹಾಸಂತರ ಸಹಾಯದಿಂದ ನಾವು ಕ್ರಿಸ್ತರ ಜೀವನದ ಆಜ್ಞೆಗಳನ್ನು ಅನುಸರಿಸುತ್ತಾ ನಮ್ಮ ಎಲ್ಲ ಕಷ್ಟ ದುಃಖಗಳಲ್ಲಿ ನಿಮ್ಮ ನೆರವನ್ನು ಪಡೆಯುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಇಷಾಯನ ಗ್ರಂಥದಿಂದ ವಾಚನ. ಜೆಸ್ಸೆಯನ ಬುಡದಿಂದ ಒಡೆಯುವುದೊಂದು ಚಿಗುರು, ಅದರ ಬೇರಿನಿಂದ ಫಲಿಸುವುದೊಂದು ತಳಿರು. ನೆಲೆಸುವುದಾತನ ಮೇಲೆ ಜ್ಞಾನ ವಿವೇಕ ದಾಯಕ ಆತ್ಮ, ಶಕ್ತಿ ಸಮಾಲೋಚನೆಯನ್ನೀಯುವ ಆತ್ಮ, ಸರ್ವೇಶ್ವರನ ಅರಿವನ್ನು ಭಯವನ್ನು ಹುಟ್ಟಿಸುವ ಆತ್ಮ. ಅಹುದು ನೆಲೆಸುವುದಾತನ ಮೇಲೆ ಸರ್ವೇಶ್ವರನ ಆತ್ಮ. ಸರ್ವೇಶ್ವರನ ಭಯಭಕ್ತಿ ಅವಗೆ ಪರಿಮಳದಂತೆ, ತೀರ್ಪಿಡನಾಥ ಕಣ್ಣಿಗೆ ತೋಚಿದಂತೆ, ನಿರ್ಣಯಿಸನಾಥ ಕಿವಿಗೆ ಬಿದ್ದಂತೆ. ಆದರೆ ಬಡಬಗ್ಗರಿಗೆ ತೀರ್ಪಿಡುವನು ನ್ಯಾಯನೀತಿಯಿಂದ, ನಾಡ ದಲಿತರಿಗೆ ನಿರ್ಣಯಿಸುವನು ಯಥಾರ್ಥತೆಯಿಂದ, ದಂಡಿಸುವನು ಲೋಕವನ್ನು ನುಡಿಯೆಂಬ ದಂಡದಿಂದ, ಕೊಲ್ಲುವನು ಕೆಡುಕರನ್ನು ಉಸಿರೆಂಬ ಕತ್ತಿಯಿಂದ. ಸದ್ಧರ್ಮವೇ ಆತನಿಗೆ ನಡುಕಟ್ಟು, ಪ್ರಾಮಾಣಿಕತೆಯೇ ಸೊಂಟಪಟ್ಟಿ, ಬಾಳುವು ತೋಳ ಕುರಿಮರಿಗಳು ಒಂದಿಗೆ. ಮೊಲೆಯುಣ್ಣುವು ಕರುಕೆಸರಿಗಳ ಒಟ್ಟಿಗೆ, ನಡೆಸುವುದವುಗಳು ಚಿಕ್ಕ ಮಗು ಮೇಯಿಸುವುದಕ್ಕೆ. ಮೇಯುವು ಕರಡಿ ಆಕಳುಗಳು ಒಟ್ಟಿಗೆ, ಮಲಗುವು ಅವುಗಳು ಮರಿಗಳ ಜೊತೆಗೆ. ಎತ್ತಿನ ಹುಲ್ಲು ಮೇವಾಗುವುದು ಸಿಂಹಕ್ಕೆ, ಆಡುವುದು ಮೊಲೆಗೂಸು ನಾಗರ ಹುತ್ತದ ಮೇಲೆ. ಕೈ ಹಾಕುವುದು ಮೊಲೆ ಬಿಟ್ಟು ಮಗು ಹಾವಿನ ಬಿಲದ ಒಳಗೆ. ಹಾನಿಯನ್ನು ಕೇಡನ್ನು ಮಾಡರಾರು ನನ್ನ ಪರ್ವತದ ಮೇಲೆ, ಸಮುದ್ರದಂತೆ ತುಂಬಿರುವುದು ಸರ್ವೇಶ್ವರನ ಜ್ಞಾನ ಧರೆಯ ಮೇಲೆ. ಪ್ರಭುವಿನ ವಾಕ್ಯ. ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು, ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು. ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು, ಜೀವೋದ್ಧಾರಕ ಶಕ್ತಿಯನ್ನು. ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು, ಜೀವೋದ್ಧಾರಕ ಶಕ್ತಿಯನ್ನು. ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು, ಜೀವೋದ್ಧಾರಕ ಶಕ್ತಿಯನ್ನು. ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನು, ಎಸಗಿಹನಾತನು ಪವಾಡ ಕಾರ್ಯಗಳನ್ನು. ಗಳಿಸಿತಾತನ ಕೈ ಪೂತ ಭುಜ ಗೆಲುವನು, ಪ್ರಕಟಿಸಿಹನ ಪ್ರಭು ತನ್ನ ಮುಕ್ತಿ ವಿಧಾನವನು. ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು,
ದೇವ ಸಾಧಿಸಿದ ಜಯಗಳಿಕೆ ಸ್ಮರಿಸಿಕೊಂಡನ ಪ್ರಭು ತನ್ನ ಪ್ರೀತಿಯನು. ಇಸ್ರಾಯೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನು ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನು. ಜೀವೋದ್ಧಾರಕ ಶಕ್ತಿಯನು ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನು. ಜೀವೋದ್ಧಾರಕ ಶಕ್ತಿಯನು. ಪ್ರಭುವನ್ನು ಸ್ತುತಿಸಿರಿ ಕಿನ್ನರಿಯೊಂದಿಗೆ, ಭಜಿಸಿರಿ ಆತನನು ವಾದ್ಯ ಮೇಳದೊಂದಿಗೆ. ಊದಿರಿ ಕೊಂಬನು ತುತ್ತೂರಿಯನು, ಉದ್ಘೋಷಿಸಿರಿ ಪ್ರಭು ರಾಜನನು. ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನು. ಜೀವೋದ್ಧಾರಕ ಶಕ್ತಿಯನು ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನು. ಜೀವೋದ್ಧಾರಕ ಶಕ್ತಿಯನು. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಾರ್ಥನೆ ಮಾಡುವಾಗ ಹೀಗೆಂದು ಪ್ರಾರ್ಥನೆ ಮಾಡಿ. ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ. ನಿಮ್ಮ ಸಾಮ್ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗಿಂದು ಕೊಡಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ.
ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನೀವು ನಿಮಗೆ ಸ್ತುತಿಯು ಸಲ್ಲಲಿ. ತಾಯಿ ಗೃಹಿಣಿ, ತಂದೆ ವ್ಯವಸಾಯಗಾರ. ಇವರಿಗೆ ಹುಟ್ಟಿದಂತಹ ಮಗ ಕರ್ಸನ್ ಬಾಯ್ ಪಟೇಲ್. ಗುಜರಾತಿನಲ್ಲಿ ಹುಟ್ಟಿದಂತಹ ಈ ವ್ಯಕ್ತಿಯ ಜೀವನದ ಒಂದು ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳಲು ಬಯಸ್ತೇನೆ. ಬಹುಶಃ ಕರ್ಸನ್ ಬಾಯ್ ಪಟೇಲ್ ಅಂತ ಹೇಳಿದಾಗ ಯಾರಿಗೂ ಸಹ ಗೊತ್ತಿಲ್ಲ. ಯಾರಿಗಾರು ಗೊತ್ತಿದ್ದಾರಾ? ಗೊತ್ತಿಲ್ಲ. ಈ ವ್ಯಕ್ತಿ ಹುಟ್ಟಿದ ಮೇಲೆ 1945 ಜನಿಸಿದ ಮೇಲೆ ಅವನು ಬೆಳೀತಾ ತಂದೆಯ ಕೆಲಸ, ತಾಯಿಯ ಜೀವನವನ್ನು ನೋಡಿ ಇಷ್ಟೇನ ನಮ್ಮ ಜೀವನ ಎಂಬುದಾಗಿ ಪ್ರಶ್ನೆ ಬರ್ತದೆ ಅವನಿಗೆ. ಆದರೆ ನಾನು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸ್ತಾನೆ. BSc ಪದವಿಯನ್ನು ಪಡ್ಕೊಂಡು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಕೆಲಸಕ್ಕೆ ಅವನು ಪ್ರಯತ್ನವನ್ನು ಪಡ್ತಾನೆ. ಒಂದು ಸಂದರ್ಭದಲ್ಲಿ ಗಣಿ ಮತ್ತು ಭೂವಿಜ್ಞಾನದಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾನೆ. ಆದರೆ ಆಗ ಸಿಕ್ಕಂಥ 400 ರೂಪಾಯಿಗಳು ಅವನ ಜೀವನಕ್ಕೆ ಏನೂ ಅಲ್ಲ. ಯೋಚನೆ ಮಾಡ್ತಾನೆ, ಹಾಗೆಯೇ ನನ್ನ ಮುಂದಿನ ಜೀವನವನ್ನು ನಾನು ಹೇಗೆ ರೂಪಿಸ್ಕೊಳ್ಬೇಕೆಂಬುದಾಗಿ ಚಿಂತಿಸಿ ತಾನು ಒಂದು ಕಂಪ್ನಿಯನ್ನು ಹುಟ್ಟು ಹಾಕಬೇಕೆಂಬುದಾಗಿ ಬಯಸಿ ಅವನು ಒಂದು ಪೌಡರನ್ನು ತಯಾರಿಯನ್ನು ಮಾಡ್ತಾನೆ. ಪೌಡರ್ ತಯಾರಿ ಮಾಡಿ ಸೈಕಲ್ನಲ್ಲಿ ಹಿಡ್ಕೊಂಡು ಮನೆಗೆ ಹೋಗಿ ಹೇಳ್ತಾನೆ, ನೀವು ಯೂಸ್ ಮಾಡುವಂಥ ಪೌಡರ್ಗಿಂತ ಇದು ಬಹಳ ಕಡಿಮೆ ಬೆಲೆ, ಅದನ್ನು ಸರಿಯಾಗಿ ಉಪಯೋಗಿಸಿದಲ್ಲಿ ನಿಮ್ಮ ಬಟ್ಟೆಗಳು ಶುಚಿತ್ವಗೊಳ್ತವೆ ಎಂಬುದಾಗಿ ಅವರಲ್ಲಿ ಭರವಸೆಯನ್ನು ತುಂಬ್ತಾನೆ. ಒಂದು ವೇಳೆ ಆ ಪೌಡರ್ ಸರಿಯಾಗಿ ಯೂಸ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹಣವನ್ನು ವಾಪಸ್ ಮಾಡಿಬಿಡ್ತಾನೆ, ಆ ಪೌಡರ್ನ ವಾಪಸ್ ತಗೊಳ್ತೇನೆ ಎಂಬುದಾಗಿ ಅವರಿಗೆ ಭರವಸೆ ನೀಡ್ತಾನೆ. ತುಂಬ ಮಂದಿ ಪರ್ಚೇಸ್ ಮಾಡ್ತಾರೆ, ಕಡಿಮೆ ಬೆಲೆ ಬಟ್ಟೆ ವಾಶ್ ಮಾಡೋದಕ್ಕೆ. ನಂತರ ಹಾಗೆ ಅದು ಒಂದು ದೊಡ್ಡ ಕಂಪ್ನಿಯಾಗಿ ಬೆಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವನಿಗೆ ಸಹಕಾರ ಮಾಡ್ತಿರುವಂಥ ವ್ಯಕ್ತಿಗಳು ವಿರುದ್ಧವಾಗಿ ನಿಂತು ಬಿಡ್ತಾರೆ. ಒಂದು ಹಂತದಲ್ಲಿ ವಿರುದ್ಧವಾಗಿ ನಿಂತರೂ ಸಹ ಅವನು ಎದೆಗುಂದದೆ ಧೈರ್ಯದಿಂದ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ. TV ಚಾನಲ್ಗಳಲ್ಲಿ, ರೇಡಿಯೋದಲ್ಲಿ ಫಸ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ. TV ಚಾನಲ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ನ ಶುರು ಮಾಡ್ತಾನೆ. ಬಹುಶಃ ಆ ಹಾಡನ್ನು ನೀವು ಕೇಳಿರ್ಬೋದು, ವಾಷಿಂಗ್ ಪೌಡರ್ ನಿರ್ಮಾ, ಕೇಳಿದಿರಲ್ವಾ? ತುಂಬ ಮಂದಿ ಯೂಸ್ ಮಾಡಿದ್ದೀರ ಅಲ್ವಾ? ವಾಷಿಂಗ್ ಪೌಡರ್ ನಿರ್ಮಾ, ಆ ಹಾಡನ್ನು ರೇಡಿಯೋ ಚಾನಲ್ನಲ್ಲಿ ಬಿಡ್ತಾರೆ. ತದನಂತರ ತನ್ನ ಮುದ್ದು ಮಗಳು ನಿರೂಪಮ, ಆ ಮಗುವಿನ ಹೆಸರನ್ನು ತಗೊಂಡು ನಿರ್ಮಾ ಎಂಬುದಾಗಿ ಶಾರ್ಟ್ ಫಾರ್ಮ್ ಮಾಡ್ತಾರೆ. ಮತ್ತು TVಯಲ್ಲಿ ನೀವು ನೋಡಿರ್ಬೋದು, 3 ರೌಂಡ್ ಸುತ್ತ ತಕ್ಷಣ ಕೊಳೆ ಬಟ್ಟೆ ಶುದ್ಧ ಆಗ್ಬಿಡ್ತದೆ, ನೋಡಿದಿರಲ್ವಾ? ಅದು ತನ್ನ ಸ್ವಂತ ಮಗಳು ನಿರೂಪಮ. ಒಂದು ಹಂತದಲ್ಲಿ ಅವರು ಹಾಗೆ ಬೆಳ್ಕೊಂಡು ಬಂದಾಗ ಅಕಸ್ಮಾತ್ ಆಗಿ ತನ್ನ ಮಗಳು ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಡ್ತಾಳೆ ಈ ನಿರೂಪಮ. ಆಗ ಅವನು ಪುನಃ ಎದೆಗುಂದದೆ, ಹೋಪ್ಲೆಸ್ ಸಿಚುವೇಶನ್ಗೆ ಹೋಗ್ದೇನೆ, ಭರವಸೆಯಿಂದ ಕುಂದದೆ, ನಾನು ಇಷ್ಟಕ್ಕೆ ಇರಬಾರ್ದು, ನಾನು ಏನಾದರೂ ಸಹಾಯವನ್ನು ಮಾಡಬೇಕು ಎಂಬುದಾಗಿ ಕೆಲವು ಟ್ರಸ್ಟ್ಗಳನ್ನು ಉತ್ಪತ್ತಿ ಮಾಡ್ತಾನೆ. ಸೇವಾ ಕಾರ್ಯವನ್ನು, ತನ್ನಲ್ಲಿದ್ದಂಥ ಹಣವನ್ನು ಆ ಟ್ರಸ್ಟ್ಗಳಲ್ಲಿ ಯೂಸ್ ಮಾಡಿ ಜನರಿಗೆ ಸೇವೆಯನ್ನು ಮಾಡಲು ಮುಂದಾಗ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಮನುಷ್ಯ ತನ್ನ ವ್ಯಕ್ತಿತ್ವದಲ್ಲಿ ಭರವಸೆಯನ್ನು ಇಟ್ಕೊಂಡಾಗ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಎಂಬುದಕ್ಕೆ ಸಾಕ್ಷಿ ಇದೊಂದು ಉದಾಹರಣೆ. ಆ ಥರ ಬಹಳಷ್ಟು ಇದೆ. ನಾವು ಹುಡುಕಿದಾಗ ಭಾಳಷ್ಟು ಉದಾಹರಣೆಗಳನ್ನು ನಾವು ಪಡ್ಕೊಳ್ಬೋದು. ಭರವಸೆಯ ಜೀವನದಲ್ಲಿ ಸಾರ್ಥಕತೆಯನ್ನು ಪಡಿಬೋದು, ಅದರಲ್ಲಿ ನಾವು ಯಶಸ್ಸನ್ನು ಕಾಣ್ಬೋದು ಎಂಬುದಕ್ಕೆ ಸಾಕ್ಷಿ ಒಂದು ಚಿಕ್ಕ ನಿಜವಾದಂತಹ ಘಟನೆ, ಕರ್ಸನ್ ಬಾಯ್ ಪಟೇಲ್ ಅವರ ಜೀವನ. ಪ್ರಭುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಕಳೆದ ಒಂದು ವಾರದಿಂದ ಬಹುಶಃ 7 ದಿನಗಳಿಂದ ನಾವು ಭರವಸೆ ಬಗ್ಗೆ ಕೇಳ್ಕೊಂಡು ಬಂದಿದ್ದೇವೆ. ಈ ವರ್ಷ ಧರ್ಮಸಭೆ ವಿಶೇಷ ರೀತಿಯಲ್ಲಿ ಭರವಸೆಯ ಯಾತ್ರಿಗಳು ಎಂಬುದಾಗಿ ಘೋಷಣೆ ಮಾಡಿ ನಮ್ಮನ್ನು ಭರವಸೆಯ ಜೀವನದಲ್ಲಿ ಮುನ್ನಡೆಯಲು ಕರೆಯನ್ನು ನೀಡ್ತಾ ಇದೆ.
ಥಿಯಾಲಜಿಕಲ್ ವರ್ಚಸ್ ಅಂತ ಕರಿತೇವೆ. ದೈವಶಾಸ್ತ್ರದಲ್ಲಿ ಕೆಲವು ವಿಶೇಷವಾದಂತಹ ಸದ್ಗುಣಗಳನ್ನು ಧರ್ಮಸಭೆ ನಮಗೆ ನೀಡ್ತದೆ. ಅದರಲ್ಲಿ 3 ಬಹಳ ಪ್ರಮುಖವಾದಂತಹ ಸದ್ಗುಣಗಳು ಕಾರ್ಡಿಯಲ್ ವರ್ಚಸ್ ಅಂತ ಕರಿತೇವೆ. ಫೇತ್, ಹೋಪ್, ಚಾರಿಟಿ. ವಿಶ್ವಾಸ, ಭರವಸೆ ಹಾಗೂ ಪ್ರೀತಿ. ಈ 3 ಇದ್ದಲ್ಲಿ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಮೇಲೆ ಮೇಲೆ ಬರಲು ಸಾಧ್ಯ. ಒಂದು ಬಿಟ್ಟು ಒಂದು ಇರೋಕ್ಕಾಗಲ್ಲ. ವಿಶ್ವಾಸ ಇಟ್ಕೊಂಡು ಬೇರೆ 2 ಇಲ್ಲ ಅಂತ ಹೇಳಿದ್ರೆ ಪುನಃ 0. ವಿಶ್ವಾಸದ ಜೊತೆಗೆ ನಮಗೆ ಭರವಸೆ ಬೇಕು, ಭರವಸೆ ಜೊತೆಗೆ ನಮಗೆ ಪ್ರೀತಿ ಬೇಕು. ಈ 3 ಸಹ ತ್ರಯೇಕ ದೇವರು ಹೇಗೆ ಅನ್ಯೋನ್ಯತೆಯಿಂದ ಇರ್ತಾರೋ ಹಾಗೆಯೇ ಈ 3 ಸದ್ಗುಣಗಳು ಸಹ ಪ್ರತಿಯೊರ್ವ ಭಕ್ತಾದಿಗಳಿಗೆ ತಮ್ಮ ಜೀವನದಲ್ಲಿ ಇರಬೇಕಾದಂತಹ ಸದ್ಗುಣಗಳು. ಪ್ರಿಯರೇ, ವಿಶ್ವಾಸದ ಪಿತಾಮಹ ಅಂಥೇಳಿ ನಾವು ಯಾರನ್ನ ಕರಿತೇವೆ? ಅಬ್ರಹಾಮನನ್ನು ಕರಿತೇವೆ. ವಿಶ್ವಾಸದ ಪಿತಾಮಹ. ದೇವರಲ್ಲಿ ಅಧಿಕವಾದಂಥ ವಿಶ್ವಾಸವನ್ನು ಇಟ್ಟಂತಹ ಅಬ್ರಹಾಮ ಭರವಸೆಯನ್ನು ಕಳ್ಕೊಂಡ್ಬಿಟ್ಟಿಲ್ಲ. ಅವನು ದೇವರಲ್ಲಿ ಭರವಸೆಯನ್ನು ಒಂದು ಚೂರು ಕಳ್ಕೊಂಡಿಲ್ಲ. ಅಗಾಧವಾದಂಥ ವಿಶ್ವಾಸದ ಜೊತೆಗೆ ತಮ್ಮ ಜೀವನದಲ್ಲಿ ಭರವಸೆನ ಇಟ್ಕೊಂಡಿದ್ದ. ಖಂಡಿತವಾಗಿಯೂ ದೇವರು ನಮಗೆ ಮಕ್ಕಳನ್ನು ನೀಡ್ತಾರೆ. ಇಳಿ ವಯಸ್ಸಿನಲ್ಲೂ ಸಹ ಅವರು ನಮ್ಮನ್ನ ಕೈ ಬಿಡೋದಿಲ್ಲ ಎಂಬುದಾಗಿ ಅತಿಯಾದಂಥ ವಿಶ್ವಾಸದ ಜೊತೆಗೆ ಭರವಸೆ ಜೀವನವನ್ನು ಅವರು ನಡೆಸ್ತಾರೆ. ತಾಯಿ ಧರ್ಮಸಭೆ ಎಂದಿಗೂ ಸಹ ಅವರನ್ನು ವಿಶ್ವಾಸದ ಪಿತಾಮಹ ಎಂಬುದಾಗಿ ಕರೀತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಭರವಸೆ ಇಲ್ಲದಂತಹ ಜೀವನ ಶೂನ್ಯ. ನಾವು ಹಳೆಯ ಒಡಂಬಡಿಕೆಯಲ್ಲಿ ಕೇಳ್ತೇವೆ, ವಿಶೇಷವಾಗಿ ಎಜೇಕಿಯೇಲನ ಗ್ರಂಥ ಅಧ್ಯಾಯ 37 ವಚನಗಳು 1ರಿಂದ 14ರವರೆಗೆ ಒಂದು ಅದ್ಭುತವಾದಂತಹ ನಿದರ್ಶನವನ್ನು ನಾವು ಕಾಣ್ತೇವೆ. ಅದರಲ್ಲಿ ಏನು ಅಂತ ಹೇಳಿದ್ರೆ, ಒಣಗಿ ಬಿದ್ದಂತಹ ಮೂಳೆಗಳು, ಡ್ರೈ ಬೋನ್ಸ್ ಅಂತ ಕಾಣ್ತೇವೆ. ಒಣಗಿ ಬಿದ್ದಂಥ ಮೂಳೆಗಳು ಹೇಗೆ ಒಣಗಿತ್ತು ಅಂತ ಹೇಳಿದ್ರೆ ಕೈಯಲ್ಲಿ ಹಿಂಗೆ ಮುರಿದ್ರೆ ಮುರಿದೋಗ್ತಾ ಇತ್ತು. ಅಷ್ಟೂ ಒಣಗೋಗಿದ್ದಂತಹ ಮೂಳೆಗಳಿಗೆ ದೇವರು ತನ್ನ ಭರವಸೆ ನುಡಿಗಳನ್ನು ಎಜೇಕಿಯೇಲನ ಮೂಲಕ ನುಡಿತಾರೆ. ಏನಂತ ಹೇಳ್ತಾರೆ? ಇಷ್ಟು ಒಣಗಿ ಹೋದಂಥ ಮೂಳೆಗಳಿಗೆ ನಾನು ನಿಜವಾಗಿ ಪುನಃ ಅದಕ್ಕೆ ಜೀವವನ್ನು ತುಂಬುತ್ತೇನೆ, ಶಕ್ತಿಯನ್ನು ತುಂಬುತ್ತೇನೆ, ಪುನಃ ಅದು ಯಥಾಸ್ಥಿತಿಗೆ ಬರಲು ಕಾರಣವಾಗ್ತದೆ. ನನ್ನಲ್ಲಿ ವಿಶ್ವಾಸವಿಟ್ಟಲ್ಲಿ ಇದೆಲ್ಲವೂ ಸಹ ಆಗ್ತದೆ ಎಂಬುದಾಗಿ ಎಜೇಕಿಯೇಲನ ಮೂಲಕ ದೇವರು ಸರ್ವೇಶ್ವರ ಸ್ವಾಮಿ ನುಡಿತಾರೆ. ಅಧ್ಯಾಯ 37 ವಚನ 1ರಿಂದ 14ರವರೆಗೆ ಓದ್ರಿ. ನಮ್ಮ ಜೀವನ ಒಂದು ವೇಳೆ ವಿಶ್ವಾಸವಿಲ್ಲದಂಥ ಜೀವನ, ಭರವಸೆ ಇಲ್ಲದಂಥ ಜೀವನ ನಮ್ಮಲ್ಲಿದ್ದಲ್ಲಿ ಈ ಒಂದು ದೈವ ವಾಕ್ಯ ನಮಗೆ ಪ್ರೇರಣೆಯನ್ನು ತುಂಬುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ನಿದರ್ಶನಗಳು ಭಾಳಷ್ಟಿವೆ ಬೈಬಲ್ನಲ್ಲಿ. ಹಳೆಯ ಒಡಂಬಡಿಕೆಯಿಂದ ಹಿಡಿದು ಹೊಸ ಒಡಂಬಡಿಕೆಯ ತನಕನೂ ಸಹ ಪ್ರತಿಯೊಂದು ಹಂತದಲ್ಲೂ ವಿಶ್ವಾಸವನ್ನು, ಭರವಸೆಯನ್ನು ಕಳೆದುಕೊಂಡಂಥ ವ್ಯಕ್ತಿಗಳಿಗೆ ಅವರು ಜೀವ ತುಂಬುತ್ತಾರೆ. ಪ್ರಿಯರೇ, ಶತಾಧಿಪತಿಯ ಘಟನೆ ನಮಗೆ ಗೊತ್ತಿದೆ. ತನ್ನ ಸೇವಕ ಹುಷಾರಿಲ್ಲದಿರುವಂಥ ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತರು ಅವರಿಗೆ ಸೌಖ್ಯವನ್ನು ನೀಡ್ತಾರೆ. ಖಂಡಿತವಾಗಿ ಅವರಿಂದ ಸಾಧ್ಯ ಎಂಬ ಭರವಸೆಯ ಮಾತುಗಳನ್ನು ಕ್ರಿಸ್ತನ ಬಳಿ ಅವರು ಹೇಳ್ತಾರೆ. ಸ್ವಾಮಿ, ನೀವು ನನ್ನ ಮನೆಗೆ ಕರ್ಕೊಳ್ಳೋದಕ್ಕೆ ನಾನು ಅನರ್ಹ, ಆದರೆ ನೀವು ಒಂದೇ ಒಂದು ಮಾತು ನುಡಿಯಿರಿ, ಖಂಡಿತವಾಗಿಯೂ ನನ್ನ ಈ ಒಂದು ಸೇವಕ ಸ್ವಸ್ಥನಾಗ್ತಾನೆ. ಭರವಸೆ ಇಲ್ಲದಂಥ ಸನ್ನಿವೇಶಗಳು ಬೈಬಲ್ನಲ್ಲಿದೆ. ಎಲ್ಲಿ? ಪ್ರಭು ಯೇಸು ಕ್ರಿಸ್ತರು ಮರಣವನ್ನು ಅಪ್ಪದ ಮೇಲೆ ತನ್ನ ಪ್ರೇಷಿತರಿಗೆ ಭಯ ಕಾಡಿತ್ತು, ತುಂಬ ಹೆದರ್ಕೊಂಡಿದ್ರು. ಹೊರಗಡೆ ಹೋದರೆ ಹೋಯ್ತು ನಮ್ಮ ಕತೆ, ನಮ್ಮನ್ನು ಕೊಂದುಬಿಡ್ತಾರೆ ಎಂಬ ಭಯದಲ್ಲಿ ಇದ್ದಂಥ ಪ್ರೇಷಿತರಿಗೆ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡು ಅವರಿಗೆ ತನ್ನನ್ನೇ ತಾನು ಪ್ರಕಟಿಸುವುದರ ಮೂಲಕ ಅವರಿಗೆ ಶಕ್ತಿಯನ್ನು, ಭರವಸೆಯನ್ನು ತುಂಬುತ್ತಾರೆ. ಹೆದರಬೇಡ್ರಿ, ಪೇತ್ರ ಇನ್ನೇನು ನಮ್ಮ ಜೀವನ ಮುಗ್ದೋಯ್ತು ಎಂಬುದಾಗಿ ಹಳೆಯ ಕಸಬಿಗೆ ನಾನು ಹೋಗ್ತೇನೆ, ಮೀನು ಹಿಡಿದಕ್ಕೆ ಹೋಗ್ತೇನೆ, ಯಾರಾದರೂ ಬರ್ತೀರಾ ಎಂಬುದಾಗಿ ಕರೀತಾರೆ. ಆದರೆ ಪ್ರಭು ಯೇಸು ಕ್ರಿಸ್ತರು ಅವರಿಗೆ ಭರವಸೆನ ತುಂಬುತ್ತಾರೆ, ಅಲ್ಲಿ ಕಾಣಿಸ್ಕೊಳ್ತಾರೆ. ಪೇತ್ರನಿಗೆ ಆಗ ಅರಿವಾಗ್ತದೆ, ಓ ಖಂಡಿತವಾಗಿ ಕ್ರಿಸ್ತನು ನಮ್ಮ ಜೊತೆಲಿದ್ದಾರೆ, ಅವರು ನಮ್ಮ ಜೊತೆಲಿ ಇರಬೇಕಾದ್ರೆ ನಾವು ಯಾಕೆ ಹೆದರಬೇಕು ಎಂಬುದಾಗಿ ಆಗಿನಿಂದಲೂ ಕೊನೆಯ ತನಕಲೂ ಸಹ ಆ ಒಂದು ಭರವಸೆಯ ವಿಶ್ವಾಸ ಜೀವನವನ್ನು ಅವರು ಮುಂದುವರಿಸ್ಕೊಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು
ನಾನು ಮತ್ತು ನೀವು ಚಿಂತನೆ ಮಾಡಬೇಕು. ಬಹಳಷ್ಟು ಸಂದರ್ಭದಲ್ಲಿ ನಾವು ಭರವಸೆಯನ್ನು ಕಳ್ಕೊಳ್ತೇವೆ ಅಲ್ವಾ? ಬಹಳಷ್ಟು ಸಂದರ್ಭದಲ್ಲಿ ಒಂದು ವೇಳೆ ನಮ್ಮ ಮಕ್ಕಳು ಓದಿಲ್ಲ, ಫೇಲ್ ಆಗ್ಬಿಟ್ರು ಅಂತ ಹೇಳಿದ್ರೆ ಮುಗೀತು, ಇನ್ನು ಏನು ಕೈಲಿ ಆಗಲ್ಲ. ನೋಡಿ, ತಂದೆ ತಾಯಿಗಳು ಮಕ್ಕಳ ಮೇಲೆ ಭರವಸೆ ಇಲ್ಲ ಅಂತ ಹೇಳಿದ್ರೆ, ಮಕ್ಕಳಿಗೆ ತಂದೆ ತಾಯಿಗಳ ಮೇಲೆ ಭರವಸೆ ಇಲ್ಲ ಅಂತ ಹೇಳಿದ್ರೆ ಯಾವುದು ಸಹ ಮೇಲೆ ಬರಲು ಸಾಧ್ಯವಿಲ್ಲ. ವ್ಯಕ್ತಿಯ ಒಂದು ಪರಿಕಲ್ಪನೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಬಿಡ್ತದೆ. ನಾವು ಯಾವಾಗಲೂ ಸಹ ಸಕಾರಾತ್ಮಕವಾಗಿ ಯೋಚನೆ ಮಾಡಿ, ವ್ಯಕ್ತಿಗಳಲ್ಲಿ ಯಾವುದೇ ಒಂದು ಹಂತದಲ್ಲಿ ಅವರು ಕೆಳಗೆ ಬಿದ್ದಾಗ ಅವರಲ್ಲಿ ಆತ್ಮಸ್ಥೈರ್ಯವನ್ನು, ಭರವಸೆಯನ್ನು ತುಂಬಿದಾಗ ಖಂಡಿತವಾಗಿಯೂ ಜಯಿಸಬಹುದು ಎಂಬುದಕ್ಕೆ ಕಾರಣನೇ ದೈವವಾಕ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಭರವಸೆ ಜೀವನ ಬಹಳ ಮುಖ್ಯ. ಬಹುಶಃ ಈ ವರ್ಷ ಎಲ್ರಿಗೂ ತಿಳಿದಂಥ ಒಂದು ವಿಚಾರ ಅಂತ ಹೇಳಿದ್ರೆ IPL ಅಲ್ವಾ? IPL ಅಂದರೆ ಎಲ್ರಿಗೂ ಗೊತ್ತಿದೆ. ಏನದು? ಕ್ರಿಕೆಟ್ ಟೀಮ್ಸ್ ಅಲ್ವಾ? ಇಂಡಿಯನ್ ಪ್ರೀಮಿಯರ್ ಲೀಗ್. ತುಂಬ ಆಟಗಳು, ಸ್ಪೆಷಲಾಗಿ ಕ್ರಿಕೆಟಲ್ಲಿ ಬೇರೆ ಬೇರೆ ಗ್ರೂಪ್ಗಳಿದ್ವು. ಕಳೆದ 18 ವರ್ಷಗಳಿಂದಲೂ ಗೆಲ್ದಿರುವಂತಹ ಯಾವುದು ನಮ್ಮ RCB ತಂಡ ಗೆದ್ಬಿಡ್ತು ಅಲ್ವಾ? ಗೆದ್ಬಿಡ್ತು. ನೋಡಿ, ಭರವಸೆ ವ್ಯಕ್ತಿಗಳಲ್ಲಿ ಎಷ್ಟಿತ್ತು ಅಂತ ಹೇಳಿದ್ರೆ ಎಲ್ರಿಗೂ ಸಹ ಖಂಡಿತವಾಗಿ ಗೆಲ್ತಾರೆ. ನಮಗೆ ಧೈರ್ಯ ಇದೆ, ನಾವು ಸಪೋರ್ಟ್ ಮಾಡ್ತೇವೆ. ಆ ಒಂದು ಟೀಮ್ಗೆ ನಾವು ಎನ್ಕರೇಜ್ ಮಾಡಿದಾಗ ಯಶಸ್ಸಿಗೆ ಕಾರಣ ಎಷ್ಟು ರೀತಿಯಲ್ಲಿ ಅದು ಪೂರಕವಾಗಿರ್ತದೆ ಎಂಬುದಕ್ಕೆ ಸಾಕ್ಷಿ ಅದೊಂದು ಉದಾಹರಣೆ. ಈ ಥರ ನಮ್ಮ ವ್ಯಕ್ತಿತ್ವದಲ್ಲಿ ಅಂತಹ ಭರವಸೆ ಜೀವನವಿದ್ದಲ್ಲಿ ಖಂಡಿತವಾಗಿ ನಾವು ಯಶಸ್ಸನ್ನು ಕಾಣಲು ಸಾಧ್ಯ. ಭರವಸೆಯ ಜೀವನ ಸ್ವರ್ಗ ಸಾಮ್ರಾಜ್ಯಕ್ಕೆ ಹಾದಿ. ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕೆ ಭರವಸೆ ಒಂದು ಇಟ್ಕೊಂಡ್ರೆ ಸಾಕಾಗಲ್ಲ. ನಾನು ಹೇಳಿದಾಗೆ ವಿಶ್ವಾಸವಿರಬೇಕು, ಹಾಗೆ ಪ್ರೀತಿ ಇರಬೇಕು. ಅದರ ಜೊತೆಯಲ್ಲಿ ಭಾಳ ಮುಖ್ಯವಾದಂಥದ್ದು ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರಾರ್ಥನೆ ಇರಬೇಕು. ಭರವಸೆ ಲಿಫ್ಟ್ ಥರ. ನಾವು ಲಿಫ್ಟ್ ಒಳಗಡೆ ನಿಂತ್ಕೊಂಡ್ರೆ ಲಿಫ್ಟ್ ಥರ. ಲಿಫ್ಟ್ಗೆ ನಾವು ಕರೆಂಟ್ ಪಾಸ್ ಆಗಿಲ್ಲ ಅಂತ ಹೇಳಿದ್ರೆ ಲಿಫ್ಟ್ ಮೇಲೆ ಹೋಗಲ್ಲ. ನಾವು ಯಾವುದೇ ಬಟನ್ ಒತ್ತಿದ್ರೂ ಮೇಲೆ ಹೋಗಲ್ಲ. ಆ ಲಿಫ್ಟ್ಗೆ ಪವರ್ ಸಪ್ಲೈನೇ ಪ್ರಾರ್ಥನೆ. ಅದಕ್ಕೆ ಇಂದಿನ ಸುಸಂದೇಶದಲ್ಲಿ ನಾವು ಕೇಳ್ಪಟ್ವಿ ಅದ್ಭುತವಾದಂಥ ಒಂದು ಪ್ರಾರ್ಥನೆ. ಪ್ರಭು ಯೇಸು ಕ್ರಿಸ್ತರು ತನ್ನ ಪ್ರೇಷದರಿಗೆ ಹೇಳಿಕೊಟ್ಟಂತಹ ಚಿಕ್ಕದಾದ ಚೊಕ್ಕದಾದ ಪ್ರಾರ್ಥನೆ ಪರಲೋಕ ಪ್ರಾರ್ಥನೆ. ಅದರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಮೊದಲ ಭಾಗ ದೇವರ ನಾಮವನ್ನು ಕೀರ್ತಿಸುವುದು, ಸ್ತುತಿಸುವುದು. ಸಂಪೂರ್ಣವಾಗಿ ಸ್ವರ್ಗ ರಾಜ್ಯದಲ್ಲಿರುವ ತಂದೆಗೆ ಪ್ರಭು ಯೇಸು ಕ್ರಿಸ್ತರು ತನ್ನ ಪ್ರೇಷಿತರಿಗೆ ಹೇಳಿಕೊಟ್ಟಿದ್ದು ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿರಿ. ಸಂಪೂರ್ಣವಾಗಿ ಮೊದಲನೇ ಭಾಗ ದೇವರಿಗೆ ಸ್ತುತಿ ಸ್ತೋತ್ರ, ಎರಡನೇದು ನಮ್ಮ ಭಿನ್ನಹಗಳು. ನಮ್ಮ ಜೀವನದಲ್ಲಿ ನಾವು ಹೇಗೆ ಬಾಳಬೇಕು, ಹೇಗೆ ಇತರರನ್ನು ಕ್ಷಮಿಸಬೇಕು, ನಾವು ಹೇಗೆ ಇತರರನ್ನು ಕ್ಷಮಿಸಿದಾಗ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ ಎಂಬುದಕ್ಕೆ ಎರಡನೇ ಭಾಗ ಸಾಕ್ಷಿಯಾಗಿದೆ. ಪ್ರಿಯರೇ, ಇಂದು ಬಹಳಷ್ಟು ಜನ, ಇವತ್ತಂತೆಲ್ಲ ಈ ಡೋಣಳ್ಳಿ ಹಬ್ಬ ಅಂತ ಹೇಳಿದ್ರೆ ವಿಶೇಷವಾಗಿ ಬೇರೆ ಬೇರೆ ಕಡೆಗಳಿಂದ ಎಷ್ಟೊಂದು ಮಂದಿ ಬರ್ತಾರೆ. ವಿಶ್ವಾಸದಲ್ಲಿ ಬರ್ತೇವೆ ನಾವು. ಫಸ್ಟು ದೇವರಲ್ಲಿ ನಂಬಿಕೆ ಇಟ್ಟು ಬರ್ತೇವೆ. ಏನು ನಮಗೆ ಅಲ್ಲಿ ಹೋದರೆ ಏನಾದರೂ ಆಗ್ತದೆ, ದೇವರಲ್ಲಿ ನಮಗೆ ಕಾಪಾಡ್ತಾರೆ ಎಂಬುದಾಗಿ ವಿಶ್ವಾಸದಲ್ಲ ಬರ್ತೇವೆ. ಭರವಸೆಯನ್ನು ಹೊತ್ತು ತರ್ತೇವೆ. ಹೋಗಿದ್ದೇವೆ, ನಮಗೇನಾದರೂ ಒಳ್ಳೇದಾಗ್ತದೆ, ನಮ್ಮ ಕುಟುಂಬದಲ್ಲಿ ಮಕ್ಕಳಾಗ್ತದೆ, ಕೈ ಬತ್ತೋಗಿತ್ತು, ಬತ್ತಿದ ಕೈಗೆ ಶಕ್ತಿ ಸಿಗ್ತದೆ, ಕಣ್ಣು ಕಾಣಿಸ್ತಿದ್ದಿಲ್ಲ ದೃಷ್ಟಿ ಸಿಗ್ತದೆ. ಅದೇ ಭರವಸೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಭರವಸೆಯನ್ನು ತೆಗೆದ್ರೆ, ನಾನು ಮೊದಲೇ ಹೇಳಿದಾಗೆ ಶೂನ್ಯ ನಮ್ಮ ಜೀವನ. ಅದಕ್ಕೆ ಪೂರ್ವಕವಾಗಿ ನಮಗೆ ಪ್ರಾರ್ಥನೆ ಬೇಕು. ನಮ್ಮಲ್ಲಿ ಪ್ರಾರ್ಥನೆ ಜೀವನ ಇಟ್ಕೊಂಡು ನಮ್ಮ ಗುರಿಯನ್ನು ಯಾವತ್ತೂ ಸಹ ಹಿಂದೆ ನೋಡದೆ ಮುಂದೆ ನುಗ್ಗಿದಾಗ ಯಶಸ್ಸನ್ನು ಕಾಣ್ತೇವೆ. ಆ ಯಶಸ್ಸಿಗೆ ಒಂದು ಉದಾಹರಣೆ ನಾನು ಹೇಳಿದೆ ನನ್ನ ಒಂದು ಪ್ರಬೋಧನೆಯ ಮುನ್ನುಡಿಯಲ್ಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಈ ಅದ್ಭುತಕರವಾದಂತಹ ಸಂತ ಅಂತೋಣಿಯವರ ಪ್ರಸನ್ನತೆಯಲ್ಲಿ ನಾವು ದೇವರಲ್ಲಿ ಭಿನ್ನಯಿಸಿ ಪ್ರಾರ್ಥಿಸುವಾಗ, ಭರವಸೆ ಜೀವನ ನಮಗೆ ಯಾವಾಗಲೂ ಸ್ವರ್ಗಕ್ಕೆ ಹಾದಿಯಾಗಿರಲಿ. ಆ ಹಾದಿಯಲ್ಲಿ ನಾವು ಹೋಗಬೇಕಾದ್ರೆ ಏನೇ ಕಷ್ಟ ನಷ್ಟಗಳು ಕುಂದು ಕೊರತೆಗಳು ಬಂದರೂ ಸಹ ನಾವು ಭರವಸೆಯನ್ನು ಕಳೆದುಕೊಳ್ಳದೆ ವಿಶ್ವಾಸದ ಜೊತೆಗೆ ದೈವ ಭಕ್ತಿ, ದೈವ ಪ್ರೀತಿ, ದೈವ ಪ್ರಾರ್ಥನೆ ಮೂಲಕ ಮುನ್ನಡಿತೇವೆ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಖಂಡಿತವಾಗಿ ಸಂತ ಅಂತೋಣಿಯವರು ನಮ್ಮನ್ನು ಮುನ್ನಡೆಸ್ತಾರೆ. ಅದೇ ವಿಶ್ವಾಸ ನಮ್ಮದಾಗಿರಲಿ, ಅದೇ ಭರವಸೆ ನಮ್ಮದಾಗಿರಲಿ, ಅಂತಹ ಪ್ರಾರ್ಥನೆಯ ಜೀವನ ನಮ್ಮದಾಗಿರಲಿ. ಆಮೆನ್.
ದಯವಿಟ್ಟು ಎಲ್ಲ ಎದ್ದು ನಿಲ್ಲಿ. ಸಹೋದರ ಸಹೋದರಿಯರೇ, ದೇವರು ಸಂತರುಗಳ ಮೂಲಕ ಅವರ ಪ್ರಸಾದಗಳನ್ನು ಅನುಗ್ರಹಿಸುತ್ತಾರೆ. ಅದ್ಭುತ ಶಾಲೆ ಎಂದು ಹೆಸರಾದ ಡೋನಹಳ್ಳಿ ಮಹಾಸಂತರ ಅಂತೋಣಿಯವರ ಮೂಲಕ ದೇವರು ನಮಗೆ ಹೇರಳವಾದ ಅವರ ಪ್ರಸಾದಗಳನ್ನು ನೀಡಲೆಂದು ಪ್ರಾರ್ಥಿಸೋಣ. ನಿಮ್ಮ ಉತ್ತರ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೂಲಕ ಪ್ರಾರ್ಥಿಸುತ್ತೇವೆ. ನಮ್ಮ ವಿಶ್ವಗುರು ಧರ್ಮಾಧ್ಯಕ್ಷರುಗಳು ಮತ್ತು ಗುರುಗಳ ಮುಖಾಂತರ ಬರುವ ನಿಮ್ಮ ಬೋಧನೆಗಳಿಗೆ ನಾವು ವಿಧೇಯರಾಗಿ ಬಾಳಲು ವರ ನೀಡುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಭೂಲೋಕದಲ್ಲಿ ವಾಸಿಸುತ್ತಿರುವ ನಮಗೆ ನಿಮ್ಮ ದಯೆಯನ್ನು ವರವನ್ನು ನೀಡಿ ನಮ್ಮ ಪಾಪಗಳಿಗೆ ಶಿಕ್ಷೆಯ ರೂಪದಲ್ಲಿ ನರಕದಲ್ಲಿ ನಾವು ಬೀಳದಂತೆ ನಮ್ಮನ್ನು ರಕ್ಷಿಸಿ ಎಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶ್ವಾಸ, ನಂಬಿಕೆ, ದೈವ ಪ್ರೀತಿ ಹಾಗೂ ನೆರೆಯವರ ಪ್ರೀತಿ ಎಂಬ ಮೌಲ್ಯಗಳನ್ನು ಪಡೆದು ನಮ್ಮ ಮಕ್ಕಳು ಮತ್ತು ಯುವಕ ಯುವತಿಯರು ಪವಿತ್ರ ಜೀವನ ನಡೆಸಿ ತಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಪವಿತ್ರಾತ್ಮರು ಅವರಿಗೆ ಮಾರ್ಗ ತೋರಿಸಲೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಲೌಕಿಕ ಸುಖಭೋಗಗಳನ್ನು ತೊರೆದು ದುರ್ಗುಣಗಳನ್ನು ತ್ಯಜಿಸಿ ಧರ್ಮಸಭೆಯ ನಿಯಮಗಳ ಪ್ರಕಾರ ಬಾಳಲು ಜ್ಞಾನ ಪಡೆದು ಬಡಬಗ್ಗರಿಗೂ ಅನಾಥರಿಗೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ದಾನ ಧರ್ಮವನ್ನು ಅನುಸರಿಸಿ ಬಾಳಲು ಸುಮನಸ್ಸನ್ನು ನೀಡಲೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸಿ ನಮ್ಮ ಅವಶ್ಯಕತೆಗಳಿಗೆ ಬೇಕಾದ ಆಸ್ತಿ ಅಂತಸ್ತನ್ನು ಆರೋಗ್ಯ ಭಾಗ್ಯವನ್ನು ಪಡೆದು ಹಾಗೂ ಎಲ್ಲ ವ್ಯಾಧಿಷ್ಠರು ಗುಣ ಹೊಂದಬೇಕೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದೇ ಕುಟುಂಬವಾಗಿ ಇಲ್ಲಿ ಸೇರಿರುವ ನಮ್ಮೆಲ್ಲರ ಕೋರಿಕೆಗಳು ನೆರವೇರುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈಗ ಮೌನವಾಗಿ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ನಿಮ್ಮ ಮಕ್ಕಳ ದೀನ ಪ್ರಾರ್ಥನೆಗಳನ್ನು ಆಲಿಸಿರಿ. ನಾವು ಕೇಳುವಂಥ ಪ್ರತಿಯೊಂದು ವರದಾನಗಳು ನಿಮ್ಮ ಅನುಗ್ರಹದಿಂದ ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಜೀವದ ಕಣ ಕಣದಿ ಅಡಗಿರುವ ನೋವುಗಳ
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರ ಗೌರವಾರ್ಥವಾಗಿ ನಾವು ಅರ್ಪಿಸುವ ಈ ಬಲಿಯು ನಿಮ್ಮ ಮಹಿಮಾ ಪ್ರತಾಪವನ್ನು ಪ್ರಸಿದ್ಧಪಡಿಸಲಿ. ಅಂತೆಯೇ ನಮಗೂ ನಿಮ್ಮ ರಕ್ಷಣಾ ಫಲಗಳನ್ನು ಗಳಿಸಿಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ಪ್ರಭುವೇ, ಸಂತ ಅಂತೋಣಿಯವರ ನವೇನದಿಂದ ಧರ್ಮಸಭೆಗೆ ಹರ್ಷಗೊಳಿಸುತ್ತೀರಿ. ಸಂತರ ಆದರ್ಶ ಬಾಳಿನಿಂದ ನಮ್ಮನ್ನು ಪ್ರೇರೇಪಿಸುತ್ತೀರಿ. ಅವರ ದಿವ್ಯ ಬೋಧನೆಯಿಂದ ನಮಗೆ ಸದಾಚಾರವನ್ನು ಕಳಿಸುತ್ತೀರಿ. ಆದುದರಿಂದ ಸಕಲ ದೂತ ಸಮೂಹಗಳೊಂದಿಗೆ ನಾವು ನಿಮ್ಮ ಸ್ತುತಿಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮನ್ನು ಆರಾಧಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಂದ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸೋದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಪ್ರೇಷಿತ ಆಡಳಿತ ಅಧಿಕಾರಿ ಮಹಾಧರ್ಮಾಧ್ಯಕ್ಷ ಬರ್ನಾರ್ಡ್ ಮೋರಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ನಮ್ಮ ವಿಶ್ವಗುರು 14ನೇ ಲಿಯೋ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ದಯಾಮಯ ತಂದೆಯೇ, ಇಂದು ಭಕ್ತಾದಿಗಳು ಅರ್ಪಿಸುವ ಎಲ್ಲ ದೀನ ಪ್ರಾರ್ಥನೆಗಳನ್ನು, ಕೋರಿಕೆಗಳನ್ನು, ವಂದನಾರ್ಪಣೆಗಳನ್ನು ಅಂಗೀಕರಿಸಿರಿ, ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ಸಂತ ಅಂತೋನಿಯವರ ಬಿನ್ನಹದ ಮೂಲಕ ಪ್ರಾರ್ಥಿಸುವ ಎಲ್ಲ ದೀನ ಕೋರಿಕೆಗಳನ್ನು, ತಮ್ಮ ಕಷ್ಟಗಳಿಂದ, ನಷ್ಟಗಳಿಂದ, ನೋವುಗಳಿಂದ, ದುಃಖ ದುಗುಡಗಳಿಂದ, ಕಣ್ಣೀರಿನಿಂದ ಪಾರಾಗುವಂತೆ ಮಾಡುವ ಎಲ್ಲ ದೀನ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದಯಪಾಲಿಸಿ ಆಶೀರ್ವದಿಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಗೆ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲದಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ,
ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ದೇವಾಲಯಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಗೆ ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ದೇವರ ಮಾತನ್ನು ಕೇಳಿ ನನ್ನ ಆತ್ಮ ಸ್ವಸ್ಥವಾಗುವುದು.
ಯೇಸು ಸ್ವಾಮಿಲಿ ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋನಿಯವರ ಭಕ್ತಾದಿಗಳೇ, ಇಂದು ನಮ್ಮ ಸಂತ ಅಂತೋನಿಯವರ ಕಿರು ಬಸಲಿಕಾ, ಶ್ರೈನ್ ಬಸಲಿಕಾ ಈ ದೇವಾಲಯಕ್ಕೆ ಬಂದು ನಮಗೆ ಭಕ್ತಿಪೂರ್ವಕವಾಗಿ ಬಲಿ ಒಪ್ಪಿಸಿಕೊಟ್ಟು ನಮಗಾಗಿ ಪ್ರಾರ್ಥಿಸಿ ನಮ್ಮನ್ನು ಆಶೀರ್ವದಿಸಿದಂತಹ ಎಲ್ಲ ಗುರುಗಳಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ಮೈಸೂರಿನಿಂದ ಈ ದಿವ್ಯ ಬಲಿ ಪೂಜೆಯನ್ನು ಒಪ್ಪಿಸಿಕೊಟ್ಟು ನಮಗೆ ಒಳ್ಳೆಯ ಪ್ರಬೋಧನೆಯನ್ನು ನೀಡುವುದರ ಮೂಲಕ ದೇವರ ವಾಕ್ಯವನ್ನು ಸಾರಿದ ಹಂಚಿಕೊಂಡ ಗುರುಗಳು ನವೀನ್ ಕುಮಾರ್ ಇವರಿಗೆ ಬಲಿಪೂಜೆಯ ಕೊನೆಯ ಆಶೀರ್ವಾದದ ನಂತರ ಒಂದು ಚಿಕ್ಕ ಸನ್ಮಾನ ಇರುತ್ತೆ. ಆದುದರಿಂದ ಕೊನೆಯ ಆಶೀರ್ವಾದದ ನಂತರ ದಯಮಾಡಿ ಒಂದು ಗಳಿಗೆ ಕುಳಿತುಕೊಳ್ಳಿರಿ. ಸನ್ಮಾನ ಕಾರ್ಯದ ನಂತರ ಕೊನೆಯ ಹಾಡು ಹಾಡಲಾಗುವುದು. ಕೊನೆಯ ಹಾಡು ಮುಗಿದ ಮೇಲೆ ನಾವೆಲ್ಲರೂ ಕೂಡ ತೇರಿನ ಮೆರವಣಿಗೆಯಲ್ಲಿ ಭಾಗವಹಿಸುವಾಗ ಕೊಯರ್ ಮೆಂಬರ್ಸ್ ಅವರು ಇಲ್ಲೇ ದೇವಾಲಯದಲ್ಲಿ ಇದ್ದು ಜಪಸರದ ಪ್ರಾರ್ಥನೆಯನ್ನು ಹೇಳುವ ಮೂಲಕ ನಾವೆಲ್ಲರೂ ಕೂಡ ಜಪಸರ ಪ್ರಾರ್ಥನೆಯಲ್ಲಿ ಭಾಗವಹಿಸಬಹುದಾಗಿದೆ. ಆದುದರಿಂದ ಕೊಯರ್ ಮೆಂಬರ್ಸ್ ಇಲ್ಲೇ ಇದ್ದು ಜಪಸರದ ಪ್ರಾರ್ಥನೆಯನ್ನು ಮಾಡಬೇಕೆಂತಲೂ ನಾವೆಲ್ಲರೂ ಭಕ್ತಿಯಿಂದ ಸಂತ ಅಂತೋನಿಯವರ ತೇರಿನ ಮೆರವಣಿಗೆಯಲ್ಲಿ ಭಾಗವಹಿಸಲು ಶಿಸ್ತಿನಿಂದ ಬರಬೇಕಾಗಿಯೂ ಕೇಳಿಕೊಳ್ಳುತ್ತೇನೆ. ಪ್ರಾರ್ಥಿಸೋಣ. ಪ್ರಭುವೇ, ಪರಮಪ್ರಸಾದದ ದಿವ್ಯ ಭೋಜನದಿಂದ ನಮ್ಮನ್ನು ತೃಪ್ತಿಪಡಿಸಿದ್ದೀರಿ. ಸಂತ ಅಂತೋಣಿಯವರ ಆದರ್ಶವನ್ನು ಎಡಬಿಡದೆ ಅನುಸರಿಸುತ್ತಾ ನಾವು ನಿಮ್ಮನ್ನು ಅಧಿಕವಾಗಿ ಪ್ರೀತಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಇದೊಂದು ವಿಶೇಷವಾದಂತಹ ಸಮಯ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಈ ಒಂದು ಅದ್ಭುತಕರವಾದಂತಹ ಸ್ವರೂಪದ ಮೂಲಕ ಸಂತ ಅಂತೋಣಿಯವರ ಭಕ್ತಾದಿಗಳಾಗಿ ಬಂದಿರುವಂತಹ ನಿಮ್ಮೆಲ್ಲರನ್ನು ಆಶೀರ್ವದಿಸುವಂತಹ ಸಮಯ ಇದಾಗಿದೆ. ಈ ಒಂದು ವೇಳೆಯಲ್ಲಿ ನಿಮ್ಮ ಕೋರಿಕೆಗಳನ್ನು ಸಂತ ಅಂತೋಣಿಯವರ ಪಾದದಡಿಯಲ್ಲಿ ನೀವು ಸಮರ್ಪಿಸಿ ಬೇಡಿಕೊಳ್ಳಿ. ಸಂತ ಅಂತೋಣಿಯವರು ತಮ್ಮ ಮಧ್ಯಸ್ಥಿಕೆಯ ಪ್ರಾರ್ಥನೆ ಮೂಲಕ ಪ್ರಾರ್ಥಿಸಿ ಪ್ರಭುವಿನ ಮೂಲಕ ಹೇರಳವಾದಂಥ ಆಶೀರ್ವಾದವನ್ನು ನಿಮಗೆಲ್ಲರಿಗೂ ದಯಪಾಲಿಸುತ್ತಾರೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ಸಂತ ಅಂತೋಣಿಯವರ ಮೂಲಕ ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ. ದಯಮಾಡಿ ಒಂದು
ಕೆಲವು ನಿಮಿಷಗಳ ಕಾಲ ಕುಳಿತುಕೊಳ್ಳಿರಿ. ಇಂದು ನಾವು ನವದಿನಗಳ 8ನೆಯ ದಿನವನ್ನು ನಾವು ಆಚರಿಸುತ್ತಿದ್ದೇವೆ. ಇಂದು ಬಲಿಪೂಜೆಯಲ್ಲಿ ಭಾಗವಹಿಸಿ ನಮ್ಮನ್ನು ಆಶೀರ್ವದಿಸಿದ ಗುರುಗಳು, ಒಂದನೆಯ ಗುರುಗಳು ಲೆಸ್ಲಿ ಮೊರಸ್, ಒಂದನೆಯ ಗುರುಗಳು ಬೆನಡಿಕ್ಟ್ ಪಲಟೈನ್, ಒಂದನೆಯ ಗುರುಗಳು ಸಿಲ್ವೆಸ್ಟರ್, ಒಂದನೆಯ ಗುರುಗಳು ಗ್ರೆಗರಿ, ಒಂದನೆಯ ಗುರುಗಳು ಅಮಲನ್, ಒಂದನೆಯ ಗುರುಗಳು ವಿಲ್ಫ್ರೆಡ್, ಒಂದನೆಯ ಗುರುಗಳು ರಾಯಲ್, ಒಂದನೆಯ ಗುರುಗಳು ಕೀರ್ತಿ ಕಿರಣ್, ಒಂದನೆಯ ಗುರುಗಳು ಅವಿನಾಶ್ ಮತ್ತು ಪ್ರವೀಣ್ ಮತ್ತು ನಾನು. ಒಂದೊಂದು ದಿನವನ್ನು ಕೂಡ ದೇವರು ವಿಶೇಷವಾಗಿ ಆಶೀರ್ವದಿಸಿದ್ದಾರೆ. ಅನೇಕ ಗುರುಗಳು ಈ ದೇವಾಲಯಕ್ಕೆ ಬಂದು ಮೈನರ್ ಬಸಲಿಕ ಆಗಿರುವ ಶ್ರೈನ್ ಬಸಲಿಕ ಆಗಿರುವಂಥ ದೇವಾಲಯದಲ್ಲಿ ಬಲಿ ಒಪ್ಪಿಸಿಕೊಟ್ಟು ನಮಗಾಗಿ ಪ್ರಾರ್ಥಿಸುತ್ತಲೇ ಇದ್ದಾರೆ. ಇವತ್ತು ವಿಶೇಷವಾಗಿ ಪ್ರಧಾನ ಗುರುವಾಗಿ ಬಲಿ ಒಪ್ಪಿಸಿಕೊಟ್ಟು ನಮಗಾಗಿ ಪ್ರಾರ್ಥಿಸಿದ ಒಂದನೆಯ ಗುರುಗಳಾದ ನವೀನ್ ಕುಮಾರ್ ಅವರನ್ನು ಸನ್ಮಾನಿಸುತ್ತೇವೆ. ಗುರುಗಳು ಪೂಜ್ಯರು ಮುಂದೆ ಬಂದು ಕುಳಿತುಕೊಳ್ಳಬೇಕಾಗಿ ವಿನಂತಿ. ಪ್ರಿಯ ಭಕ್ತಾದಿಗಳೇ, ಒಂದನೇ ಗುರುಗಳು ಪ್ರಸ್ತುತ ಸೆಂಟ್ ಜೋಸೆಫ್ಸ್ ಅಡ್ಮಿನಿಸ್ಟ್ರೇಷನ್ ಪ್ರಧಾನ ಕಚೇರಿ ಅಂತ ಹೇಳ್ಬೋದು, MDES ಮೈಸೂರು ಡಯಸನ್ ಎಜುಕೇಷನ್ ಸೊಸೈಟಿಯ ಕೋಶಾಧಿಕಾರಿಗಳು, ಟ್ರೆಷರರ್ ಆಗಿ ತಮ್ಮ ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಒಳ್ಳೆಯ ಉತ್ತಮವಾದ ಗುರುಗಳಾಗಿ ವಿವಿಧ ಕಡೆ ಒಳ್ಳೆಯ ಕರೆಸ್ಪಾಂಡೆಂಟಾಗಿ ಶಾಲೆಗಳು ನಡೆಸುವಂತಹ ಕಾರ್ಯದಲ್ಲಿ ಪ್ರವೀಣರಾಗಿರುವ ಇವರನ್ನು ಮೈಸೂರು ಡಯಸನ್ ಎಜುಕೇಷನ್ ಸೊಸೈಟಿಯ ಕೋಶಾಧಿಕಾರಿಗಳಾಗಿ ಧರ್ಮಾಧ್ಯಕ್ಷರು ನೇಮಿಸಿ ಅವರ ಸೇವೆಯನ್ನು ಅವರು ಸಲ್ಲಿಸುತ್ತಿದ್ದಾರೆ. ನಾವು ನಮ್ಮ ದೇವಾಲಯಕ್ಕೆ ಬಂದು ಬಲಿ ಒಪ್ಪಿಸಿಕೊಟ್ಟು ನಮ್ಮನ್ನು ಆಶೀರ್ವದಿಸಿರಿಂದ ಕೇಳಿಕೊಂಡಾಗ ತುಂಬ ಸಂತೋಷದಿಂದ ಬಂದಿದ್ದಾರೆ. ನಮಗಾಗಿ ಪೂಜೆ ಒಪ್ಪಿಸಿಕೊಟ್ಟಿದ್ದಾರೆ, ಒಳ್ಳೆಯ ಪ್ರಬೋಧನೆ ನೀಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಪೂಜ್ಯ ಗುರುಗಳಿಗೆ ನಾವು ಶಾಲನ್ನು ಒದಿಸಿ ಚಿಕ್ಕದಾದ ರೀತಿಯಲ್ಲಿ ಸನ್ಮಾನವನ್ನು ಮಾಡುತ್ತೇವೆ. ಪೂಜ್ಯರು ಸ್ವೀಕರಿಸಬೇಕಾಗಿ ವಿನಂತಿ. ಒಂದು ಪ್ರಕಟಣೆ. ಇದು ಒಂದು ಚಿಕ್ಕ ಧರ್ಮ ಕೇಂದ್ರದ ದೇವಾಲಯವಲ್ಲ, ಇದು ಶ್ರೈನ್ ಬಸಲಿಕಾ, ಮೈನರ್ ಬಸಲಿಕಾ ಎಂಬ ಒಂದು ಅಂತಸ್ತನ್ನು ಪಡೆದಿದೆ. ಇದರ ಪ್ರಗತಿಪರ ಕಾರ್ಯಗಳಿಗಾಗಿ ಭಕ್ತಾದಿಗಳು ನೀಡುವ ಕೊಡುಗೆಗಳಿಂದ ಭಕ್ತಾದಿಗಳಿಗೆ ಅನುಕೂಲಕರವಾದಂತಹ ಒಳ್ಳೆಯ ಕಾರ್ಯಗಳನ್ನು ಹಮ್ಮಿಕೊಳ್ಳಲಿಕ್ಕೆ, ಪ್ರಗತಿಪರ ಕಾರ್ಯಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ. ಆದುದರಿಂದ ನೀವು ಕೊಡುವಂತಹ ಕಾಣಿಕೆಗಳು, ಡೊನೇಷನ್ಸ್, ಅದು ಏನೇ ಆದರೂ ಸರಿ, ಅದನ್ನು ಸರಿಯಾದ ರೀತಿಯಲ್ಲಿ ಭಕ್ತಾದಿಗಳ ಬೆಳವಣಿಗೆಗಾಗಿ ಉಪಯೋಗಿಸಲಾಗುವುದು. ಮಾತ್ರವಲ್ಲ, ಪ್ರತಿ ಮಂಗಳವಾರ ಮಧ್ಯಾಹ್ನದ ವೇಳೆಯಲ್ಲಿ ದೇವಾಲಯಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಆದುದರಿಂದ ನೀವು ಕೊಡುಗೆಗಳ ಮೂಲಕ ಈ ಎಲ್ಲ ಕಾರ್ಯಗಳನ್ನು ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ. ಶ್ರೈನ್ ಬಸಲಿಕಾದ ರೆಕ್ಟರ್ ಆಗಿ, ಧರ್ಮಕೇಂದ್ರದ ಗುರುಗಳಾಗಿ
ನಿಮ್ಮಲ್ಲಿ ವಿನಂತಿಸುತ್ತೇನೆ. ನಿಮಗೆ ಎಷ್ಟು ಸಾಧ್ಯವೋ ಅದನ್ನು ಕೊಡುಗೆಯಾಗಿ ನೀವು ಕೊಡಬಹುದಾಗಿದೆ. ದಿಸ್ ಇಸ್ ಅ ಶ್ರೈನ್ ಬಸಿಲಿಕಾ. Lots of devotees come from various places all over India and different parts of the country, other countries also. We need facilities. The donations, the contributions that you, offerings you give will be considered great, though it is small, and the contributions will be utilized for the welfare of the devotees of St. Anthony. Also, we provide meals for the devotees on every Tuesday. Your contributions are welcome. You can give your contributions to the shrine office with the administrator or the rector of the shrine. Your contributions are greatly expected and we keep praying for you. God bless you. ಈಗ ಕೊನೆಯ ಹಾಡನ್ನು ಹಾಡುವಾಗ ನಿಂತುಕೊಳ್ಳುವ. ಕೊನೆಯ ಹಾಡು ಮುಗಿಯುತ್ತಲೇ ನಾವೆಲ್ಲರೂ ಕೂಡ ನಾವು ಜಪಸರದ ಪ್ರಾರ್ಥನೆಗೆ, ತೇರಿನ ಮೆರವಣಿಗೆಗೆ ಹೋಗೋಣ. ಪ್ರವೇಶವನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಕ್ಷಮಿಸಬೇಕು. ಇವತ್ತಿನ ಬಲಿಪೂಜೆಗೆ ಸುಂದರವಾಗಿ, ಅಂದಚಂದವಾಗಿ, ರಮ್ಯವಾಗಿ, ಸುಶ್ರಾವ್ಯವಾಗಿ ಹಾಡಿದಂತಹ ಗಾನವೃಂದದವರು ಪಾಂಡವ ಧರ್ಮ ಕೇಂದ್ರಕ್ಕೆ ಸೇರಿದ ಅಮಲೋದ್ಭವ ಮಾತೆಯ ಸ್ವರ್ಗಾರೋಹಣ ಮಾತೆಯ ದೇವಾಲಯದ
ಗಾನ ವೃಂದದವರಾಗಿದ್ದಾರೆ. ಅವರ ಜೊತೆ ಸೇರಿ ಮೈಸೂರಿನ ಗಾನ ವೃಂದದವರು ಸೇರಿಕೊಂಡಿದ್ದಾರೆ. ಈ ಗಾನ ವೃಂದದವರು ನಮ್ಮ ಬಲಿ ಪೂಜೆಗೆ ಪ್ರಾರ್ಥಿಸಲಿಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿದ್ದಾರೆ. ಬಲಿಪೂಜೆಯಲ್ಲಿ ಭಕ್ತಿಯಿಂದ ಭಾಗವಹಿಸಲಿಕ್ಕೆ ಸಹಾಯ ಮಾಡಿದ್ದಾರೆ. ಅಂದ ಚಂದ ತಂದೆಯಾದ ದೇವರೇ, ಪ್ರಭು ಯೇಸುವೇ, ಪಾವನಾತ್ಮರೇ, ನಾವು ನಿಮಗೆ ಸ್ತುತಿ ಸ್ತೋತ್ರ ವಂದನೆಯನ್ನು ಕೃತಜ್ಞತೆಯನ್ನು ಸಮರ್ಪಿಸುತ್ತೇವೆ. ನಿಮ್ಮ ಪ್ರತಿಯೊಂದು ವರದಾನಗಳು ನಮಗೆ ವಿಶೇಷವಾದಂಥ ಕೊಡುಗೆಯಾಗಿದೆ. ಈ ಒಂದು ಸುಸಂದರ್ಭದಲ್ಲಿ ಎಷ್ಟೋ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಒಟ್ಟಿಗೆ ಸೇರಿ ನಿಮ್ಮ ನಾಮವನ್ನು ಪೂಜಿಸುವಾಗ, ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಂತಹ ಈ ಸುಸಂದರ್ಭದಲ್ಲಿ ಪ್ರತಿಯೊರ್ವರ ಆತ್ಮವನ್ನು ನೀವು ಸ್ಪರ್ಶಿಸಿರಿ ಸ್ವಾಮಿ. ಈ ದುಃಖ, ದುಗುಡ, ನೋವು, ಹಿಂಸೆ, ಬಾಧೆ ಇವೆಲ್ಲವನ್ನು ಹೊತ್ತು ತಂದು ನಿಮ್ಮ ಪಾದಕ್ಕೆ ಸಮರ್ಪಿಸುವಂತಹ ವೇಳೆಯಲ್ಲಿ ಪ್ರತಿಯೊರ್ವರ ಕೋರಿಕೆಗಳನ್ನು ಈಕ್ಷಿಸಿರಿ ಸ್ವಾಮಿ.
ಯೇಸು ದೇವನೇ, ನಿಮ್ಮಲ್ಲಿ ಭಿನ್ನಯಿಸಿದಂಥ ಪ್ರತಿಯೊಬ್ಬರೂ ಸಹ ಸೌಖ್ಯವನ್ನು, ಶಾಂತಿಯನ್ನು, ಸಮಾಧಾನವನ್ನು ಪಡೆದರು. ಅದೇ ಒಂದು ಭಕ್ತಿಯುತ ಕಾರ್ಯದಲ್ಲಿ ಈ ನಿಮ್ಮ ಭಕ್ತಾದಿಗಳು ಒಟ್ಟಾಗಿ ಸೇರಿ ನಿಮ್ಮನ್ನು ಪ್ರಾರ್ಥಿಸುವಾಗ ನಮ್ಮ ಕುಟುಂಬಗಳನ್ನು, ನಮ್ಮ ಮನೆಗಳನ್ನು, ನೆರೆಹೊರೆಯವರನ್ನು, ಸರ್ವರನ್ನು ಸಹ ಆಶೀರ್ವದಿಸಿರಿ. ವಿಶೇಷ ರೀತಿಯಲ್ಲಿ ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇವೆ. ತಮ್ಮ ಯಾವುದೇ ಕೋರಿಕೆಗಳಿದ್ದರೂ ಸಹ ಸರ್ವವು ಈಡೇರಲಿ. ಮಾತ್ರವಲ್ಲ ಯೇಸುವೆ, ಸಂತ ಅಂತೋಣಿಯವರ ಮಹೋತ್ಸವದ ಸಿದ್ಧತಾ ದಿನಗಳಲ್ಲಿರುವಂಥ ವೇಳೆಯಲ್ಲಿ ಈ 2 ದಿನಗಳು ಯಾವುದೇ ರೀತಿಯ ಮಳೆ, ಇನ್ನಿತರ ತೊಂದರೆಗಳು ಈ ಧರ್ಮ ಕೇಂದ್ರದಲ್ಲಿ ಆಗದಂತೆ ನಿಮ್ಮ ರಕ್ಷಣಾ ಕವಚವನ್ನು ಚಾಚಿರಿ. ಹೀಗೆ ನಿಮ್ಮ ರಕ್ಷಣೆಯೊಂದಿಗೆ ಮಹೋತ್ಸವವು ಯಶಸ್ಸಾಗಲಿ. ಬಂದಂಥ ಭಕ್ತಾದಿಗಳು ನಿಮ್ಮ ಸ್ಪರ್ಶದ ಮೂಲಕ ಅದ್ಭುತಗಳನ್ನು ಕಾಣಲಿ. ಸಂತ ಅಂತೋಣಿಯರ ಭಿನ್ನಗಳ ಮೂಲಕ ಯಥೇಚ್ಛವಾದಂಥ ವರದಾನಗಳು ಕೊಂಡೊಯ್ಯುವಂತೆ ಮಾಡಿರಿ. ಈ ಪ್ರಾರ್ಥನೆಯನ್ನು ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಪರದಿಂದ ಅವರಿಗೆ ಮನ್ನವನ್ನು ಕೊಟ್ಟೀರಿ. ಪ್ರಾರ್ಥಿಸೋಣ. ಪ್ರಭುವೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.